ಹಾಯ್ ಫ್ರೆಂಡ್ಸ್, ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಏನಂದರೆ ಬಿಳಿ ಹೋಳಿಗೆ ಮತ್ತು ಶೀಕರ್ಣಿ. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುತ್ತೆ. ಈಗ ಈ ಬಿಳಿ ಹೋಳಿಗೆ ಮಾಡೋಕ್ಕೆ ಏನು ಬೇಕಂತ ನೋಡಿರಿ. ಈಗ ನಾನೊಂದು ಬೌಲ್ನಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಫಸ್ಟ್ ಹಿಟ್ಟು ನಾದಿಟ್ಕೋಬೇಕು. ಇದಕ್ಕೆ ಗೋಧಿ ಹಿಟ್ಟು, ಚಪಾತಿ ಹಿಟ್ಟು ತೊಗೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದಿಷ್ಟು ಸ್ವಲ್ಪ ಎಣ್ಣೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ. ಉಪ್ಪು ಮತ್ತು ಎಣ್ಣೆನ ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ನೀರನ್ನು ಹಾಕ್ಕೊಳ್ಳಿ. ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದ್ಕೊಳ್ರಿ. ಚಪಾತಿ ಮಾಡ್ತಿರಲ್ಲ ಅದೇ ಅದಕ್ಕೆ ನಾದ್ಕೊಳ್ಳಿ ಹಿಟ್ಟನ್ನು. ನೋಡಿ, ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಒಂದು 10ರಿಂದ 15 ನಿಮಿಷ ಇದನ್ನು ನೆನೆಯಕ್ಕೆ ಬಿಡಿ. ಹಿಟ್ಟು ಚೆನ್ನಾಗಿ ನೆನೆದ ಹಾಗೆ ಹೋಳಿಗೆ ಸರಿಯಾಗಿ ಬರುತ್ತೆ, ಕಟ್ಟಾಗಲ್ಲ, ಹರಿಯಲ್ಲ. ನೋಡಿರಿ, ಇದನ್ನೊಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ. ನೆಕ್ಸ್ಟ್ ನಾನಿಲ್ಲಿ 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ಸರಿಯಾಗಿ ಚೆನ್ನಾಗಿ ಹಣ್ಣಾಗಿರುವಂಥ ಹಣ್ಣುಗಳನ್ನು ತೊಗೊಂಡಿದ್ದೀನಿ. ಸರಿಯಾಗಿ ಹಣ್ಣಾಗಿರೋದು ತೊಗೊಂಡ್ರೆ ಅದರಲ್ಲಿರೋ ಪಲ್ಪು ಜಾಸ್ತಿ ಬರುತ್ತೆ. ಇಲ್ಲಿ ಜಜ್ಜಿಟ್ಕೊಂಡಂಥ ಬೆಲ್ಲ ಪುಡಿ ಮಾಡಿಟ್ಕೊಳ್ಳಿ, ಮತ್ತು ಸ್ವಲ್ಪ ಏಲಕ್ಕಿ ಪುಡಿ. ಇವಾಗ ಹಣ್ಣನ್ನು ಕಟ್ ಮಾಡಿ ಅದರಲ್ಲಿರೋ ಪಲ್ಪನ್ನು ತಗೊಳ್ಳೋಣ. ಈಗ ನೋಡಿರಿ, ಈ ಥರ ಪಲ್ಪ್ಸನ್ನು ತಗೊಳ್ರಿ. ಎಲ್ಲ ಅದರಲ್ಲಿರೋ ಪಲ್ಪ್ಸನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಹೀಗೆ 2 ಹಣ್ಣನ್ನು ಕಟ್ ಮಾಡಿ ನಾನು ಪಲ್ಪನ್ನು ತಗೋತೀನಿ. ಇವಾಗ ನೋಡಿರಿ, ಇಷ್ಟು ಹಣ್ಣಿನ ಪಲ್ಪ್ ನಮಗೆ ಬಂದಿದೆ. ಅದರಲ್ಲಿ ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಣ್ಣು ಸ್ವಲ್ಪ ಸಿಹಿ ಇದೆ. ನಾನು ಸಿಹಿಗೆ ಬೇಕಾದಷ್ಟು ಬೆಲ್ಲನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಸಿಹಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ರಿ, ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ರಿ. ಇದನ್ನು ಬೆಲ್ಲ ಕರಗೋ ರೀತಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ಪೂನಿಂದ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಕರಗುತ್ತೆ ಸರಿಯಾಗಿ. ಹಣ್ಣಿನ ಪಲ್ಪು ಕೂಡ ಅದರಲ್ಲಿ ಮೆಲ್ಟ್ ಆಗಬೇಕು. ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸರಿಯಾಗಿ ತಿರುಗಿಸ್ತಾ ಇದ್ದೀನಿ ನಾನು. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದು, ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ. ಈಗ ಇನ್ನೊಂದು ಸರಿ ಇದನ್ನ ತಿರುಗಿಸಿ ಸರಿಯಾಗಿ ಮಿಕ್ಸ್ ಮಾಡಿ, ಬೆಲ್ಲ ಸರಿಯಾಗಿ ಹೊಂದ್ಕೊಳ್ಳೋ ರೀತಿ ನೋಡಿರಿ. ಆ ಥರ ಪೀಸಸ್ ಇರಬಾರ್ದು. ಇದು ಬೆಲ್ಲ ಕರಗಲಿ. ಇದನ್ನು ಕೂಡ ಒಂದು 10 ನಿಮಿಷ ಸೈಡಿಗಿಡೋಣ, ಬೆಲ್ಲ ಕರಗೋವರೆಗೂ. ಇಲ್ಲಿ ನಾನು ಹೋಳಿಗೆಗೆ ಹೂರಣನ ರೆಡಿ ಮಾಡ್ಕೋಬೇಕು. ಇವಾಗ ಹೂರಣಕ್ಕೆ ಒಂದು ಬೌಲ್ ನಾನು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಮತ್ತು ಜೋಳದ ಹಿಟ್ಟನ್ನು ಬೇಯಿಸ್ಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ಇದನ್ನ ಇವಾಗ ಬಿಸಿ ಮಾಡೋಕ್ಕಿಡೋಣ. ನೀರು ಕುದಿಬೇಕು. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಇವಾಗ ಇದಕ್ಕೆ ಹಿಟ್ಟಾಗಿ ತಿರುಗಿಸಿ ಮುದ್ದೆ ಥರ ನಾವು ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನೀರು ಕುದಿ ಬಂತು. ಇದಕ್ಕೆ ಇವಾಗ ಹಿಟ್ಟು ಹಾಕಿ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ನೋಡಿ, ಈಗಲೇ ಹಿಟ್ಟು ಹಾಕಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಸಣ್ಣಗೆ ಇಟ್ಕೊಳ್ರಿ. ಸ್ಲೋಲ್ಲಿ ಇಟ್ಕೊಂಡು ನಿಧಾನಕ್ಕೆ ತಿರುಗಿಸಿ, ಅಂದರೆ ಗಂಟುಗಳಾಗಲ್ಲ. ಇದನ್ನು ಕೂಡ ತುಂಬ ನೀರಾಗಿ ಮಾಡಬಾರ್ದು. ಪರ್ಫೆಕ್ಟಾಗಿ ಮುದ್ದೆ ಥರ ಬರಬೇಕಿದು. ಅಂದರೆ ನಮಗೆ ಉಂಡೆ ಕಟ್ಟೋ ಥರ ಇರಬೇಕು. ಇಲ್ಲಿ ಸ್ವಲ್ಪ ಮೆತ್ತಗಾಯಿತು ಅನಿಸುತ್ತೆ. ನಾನು ಇನ್ನೂ ಸ್ವಲ್ಪ ಹಿಟ್ಟು ಹಾಕಿದ್ದಕ್ಕೆ ತಿರುಗಿಸ್ತೀನಿ. ಇನ್ನೂ ಸ್ವಲ್ಪ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ಲದೆ ಇರೋ ಥರ.
ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಆಗಬೇಕದು. ಈ ಥರ ಮುದ್ದೆ ಥರ ಮಾಡಿಕೊಂಡು ಇದನ್ನ ಇವಾಗ ಕೆಳಗೆ ಇಳಿಸಿ ಆರೋಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣಗಾಗಲಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿದ್ಕೋಬೇಕಾಗುತ್ತೆ. ಇವಾಗ ನೋಡಿ, ನಾನು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಸರಿಯಾಗಿ ಮಿದ್ಕೊಳ್ಳಿ. ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಥರ ಮಿದ್ಕೋಬೇಕು. ಸ್ವಲ್ಪ ಬಿಸಿರುತ್ತೆ, ಹುಷಾರಾಗಿ ನೋಡಿಕೊಂಡು ಮಿದ್ಕೊಳ್ಳಿ. ಇಲ್ಲಿ ನೋಡಿ, ಸ್ವಲ್ಪ ಕೂಡ ಗಂಟಾಗಿಲ್ಲ, ಮೃದುವಾಗಿ ಎಷ್ಟು ಸ್ಮೂತಾಗಿ ಬಂದಿದೆ ಹೂರಣ ಅಂಥೇಳಿ. ಈ ಥರ ನಾವು ಒಂದು ರೋಲ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಹಿಟ್ಟು ಚೆನ್ನಾಗಿ ಬಂದರೆ ಕೈಗೆ ಅಂಟೋದಿಲ್ಲ. ಅದು ಸರಿಯಾಗಿ ನಾವು ಯಾವ ಶೇಪ್ ಮಾಡ್ತೀವೋ ಆ ಶೇಪ್ನಲ್ಲಿ ಹಿಟ್ಟು ಹೊಂದ್ಕೊಳ್ಳುತ್ತೆ. ಚೆನ್ನಾಗಿ ತಿರುಗಿಸಿದರೆ ಗಂಟುಗಳು ಆಗೋದಿಲ್ಲ. ಆಮೇಲೆ ಜಾಸ್ತಿ ಮಿದ್ದೋ ಅವಶ್ಯಕತೆ ಕೂಡ ಇರೋದಿಲ್ಲ. ಇವಾಗ ನೋಡಿ ಯಾವ ರೀತಿ ಪರ್ಫೆಕ್ಟಾಗಿ ಬಂದಿದೆ ಅಂತ ತೋರಿಸ್ತೀನಿ ನಾನು. ಅದು ಸ್ವಲ್ಪ ಕೂಡ ಉಂಡೆ ಆಗಿಲ್ಲ, ಕೈಗೆ ಕೂಡ ಅಂಟ್ತಾ ಇಲ್ಲ. ಅದು ಯಾವುದೇ ರೀತಿಯಾದ್ರೂ ನಾವು ಶೇಪನ್ನು ಮಾಡ್ಕೋಬೋದು. ಇವಾಗ ನೋಡಿ, ಇಲ್ಲಿ ಚಪಾತಿ ಹಿಟ್ಟು ಕೂಡ ನೆನೆದಿದೆ, ಗೋಧಿ ಹಿಟ್ಟು. ಇದನ್ನು ಒಂದು ಉಳ್ಳೆ ಮಾಡಿಕೊಂಡು ನಾನು ಅದರಲ್ಲಿ ಫಿಲ್ ಮಾಡ್ತೀನಿ. ಇವಾಗ ನೋಡಿರಿ, ಒಂದು ಚಿಕ್ಕ ಉಂಡೆ ತಗೊಳ್ಳೋಣ, ಉಳ್ಳಿನ ಗೋಧಿ ಹಿಟ್ಟಿಂದು. ಇದನ್ನು ಸ್ವಲ್ಪ ಲಟ್ಟಿಸ್ಕೋಬೇಕು. ಸ್ವಲ್ಪ ಲಟ್ಟಿಸಿ ನಾವು ಮಾಡಿರೋಂಥ ಹೂರಣದ ಉಂಡೆ ಇದೆಯಲ್ಲ, ಅದನ್ನ ಇದ್ರಾಗೆ ಇಟ್ಟು ಫಿಲ್ ಮಾಡೋಣ. ಇಲ್ಲಿ ನೋಡಿ, ಈ ಥರ ನಾನು ಉಂಡೆನ ಮಾಡಿದ್ದೀನಿ. ಅದನ್ನು ಹೂರಣದ್ದು ಇದನ್ನ ಅದ್ರ ಮಧ್ಯದಲ್ಲಿಟ್ಟು ತುಂಬಿ ಎಡ್ಜಸ್ಟ್ನೆಲ್ಲ ಸೇರಿಸಿ ಈ ಥರ ತುಂಬಿದರೆ ಹೂರಣ ಹೊರಗೆ ಬರಲ್ಲ. ಆಮೇಲೆ ಹರಿಯೋದಿಲ್ಲ, ಹೋಳಿಗೆ ಹರಿಯೋದಿಲ್ಲ. ಚೆನ್ನಾಗಿ ತುಂಬಿಟ್ಟು ಅದನ್ನು ಇನ್ನೊಂದು ಸರಿ ರೋಲ್ ಮಾಡಿ ಈ ಥರ ಹಿಟ್ಟನ್ನು ಹಚ್ಚಿ ನಾನು ಲಟ್ಟಿಸ್ತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆ ಹಚ್ಚಿ ಕೂಡ ಲಟ್ಟಿಸ್ಕೋಬೋದು. ನಾನಿಲ್ಲಿ ಚಪಾತಿ ಥರ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ. ನೋಡಿ, ಚಪಾತಿ ಥರನೇ ನೀವು ಲಟ್ಟಿಸ್ಕೊಳ್ಳಿ. ನಾನು ಇವಾಗ ಲಟ್ಟಿಸಿ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇಷ್ಟು ದೊಡ್ಡದಾಗಿ ಹೋಳಿಗೆ ಆಗಿದೆ. ಚಪಾತಿ ಥರನೇ ಇದು ನಾನು ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ತವಾ ಕೂಡ ಬಿಸಿ ಇಟ್ಟಿದ್ದೀನಿ ನಾನು ಬೇಯಿಸೋಕ್ಕೆ. ಇದಕ್ಕೆ ಸ್ವಲ್ಪ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ನಾನು ಲಟ್ಟಿಸ್ಬೇಕಾದ್ರೆ ಎಣ್ಣೆ ಹಚ್ಚಿ ಲಟ್ಟಿಸಿಲ್ಲ, ಹಾಗಾದರೆ ಬೇಯಿಸ್ಕೋಬೇಕಾದ್ರೆ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ. ನೋಡಿ, ತವಾ ಬಿಸಿಯಾಗಿದೆ. ಇವಾಗ ಹೋಳಿಗೆನ ಹಾಕೋಣ ಅದಕ್ಕೆ. ಹಾಕಿ ಸರಿಯಾಗಿ ಬೇಯಿಸ್ಕೊಳ್ಳಿ. ಇವಾಗ ಸುತ್ತ ಕಡೆ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಉಬ್ಬಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಹೋಳಿಗೆ, ಆವಾಗ ಅದನ್ನು ತಿರುಗಿಸಿ ಹಾಕಬೇಕು. ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಇದಕ್ಕೆ ಕೂಡ ತಿರುಗಿಸಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ, ಪರ್ಫೆಕ್ಟಾಗಿ ಬಂದಿದೆ ಹೋಳಿಗೆ ಕೂಡ. ಇದನ್ನು ನೀವು ಮಕ್ಕಳಿಗೆ ರೋಲ್ ಮಾಡಿ ಕೂಡ ಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ಹೋಳಿಗೆನ ನೀವು ಪಲ್ಯ ಜೊತೆ ಸಹಿತ ತಿನ್ಬೋದು, ಚಟ್ನಿ ಜೊತೆ ಸಹಿತ ತಿನ್ಬೋದು. ಆದರೆ ಶೀಕರ್ಣಿ ಜೊತೆ ತುಂಬ ಟೇಸ್ಟ್ ಆಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಮನೇಲಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ನಾವು ಮಾಡುವಂಥ ಈ ರೆಸಿಪಿಗಳು ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನು ಲೈಕ್ಸ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ.
ಇವಾಗ ನೋಡಿ ಇನ್ನೊಂದು ಹೋಳಿಗೆನ ನಾನಿಲ್ಲಿ ರೆಡಿ ಮಾಡ್ತೀನಿ. ಅದಕ್ಕೆ ಚಪಾತಿ ಉಳ್ಳಿ ತೊಗೋತಾ ಇದ್ದೀನಿ, ಗೋಧಿ ಹಿಟ್ಟಿಂದು. ಮತ್ತೊಂದು ಉಳ್ಳಿ ತಗೊಂಡು ಮೊದಲು ಮಾಡಿದ್ನಲ್ಲ ಅದೇ ರೀತಿ ಲಟ್ಟಿಸ್ಕೊಳ್ಳೋಣ. ಒಂದು ಸ್ವಲ್ಪ ಲಟ್ಟಿಸಿ ಮೊದಲಿನ ಥರನೇ ಹೂರಣನ ಅದಕ್ಕೆ ತುಂಬಬೇಕು. ಈ ಹೋಳಿಗೆನ ನಮ್ಮ ಅಜ್ಜಿ ನಮಗೆ ಮಾಡಿಕೊಡ್ತಾಯಿದ್ರು ಫ್ರೆಂಡ್ಸ್. ಇವಾಗಿದು ಮಾಡೋದೇ ತುಂಬ ಕಡಿಮೆ ಆಗಿಬಿಟ್ಟಿದೆ. ಆದರೆ ನೀವು ಕೂಡ ಇದನ್ನು ಮಾಡ್ಕೊಳ್ಳಿ ಮನೇಲಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಕೂಡ ಮೊದಲಿನ ಥರ ನಾನು ಲಟ್ಟಿಸ್ಕೊತೀನಿ. ಮೊದಲು ಹೋಳಿಗೆ ಲಟ್ಟಿಸಿದ್ನಲ್ಲ ಅದೇ ಥರ ಚಪಾತಿ ಹಿಟ್ಟು ಹಚ್ಚಿ ಲಟ್ಟಿಸ್ಕೋಬೇಕು. ಇವಾಗ ನೋಡಿ ಇದೊಂದು ಹೋಳಿಗೆ ರೆಡಿ ಆಯ್ತು. ಇಲ್ಲಿ ಇದನ್ನು ಕೂಡ ಬೇಯಿಸ್ಕೊಂಬಿಡೋಣ. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲು ಮಾಡಿದ್ವಲ್ಲ ಅದೇ ಥರ ಬೇಯಿಸ್ಕೊಳ್ಳಿ. ಹಂಚು ಸರಿಯಾಗಿ ಬಿಸಿ ಆದಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ಯಾಕಂದರೆ ಅದು ಹರಿಯೋ ಚಾನ್ಸ್ ಇರುತ್ತೆ. ಇಲ್ಲಾಂದರೆ ಖಡಕ್ ಆಗಿಬಿಡುತ್ತೆ ಹೋಳಿಗೆ. ಹಾಗಾಗಿ ಮೊದಲಿನ ಹಂಚು ಬಿಸಿ ಮಾಡಿ ಬೇಯಿಸ್ಕೋಬೇಕು. ನೋಡಿ ಈ ಥರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ ಸರಿಯಾಗಿ. ಹೀಗೆ ಉಬ್ಬಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಸಣ್ಣ ಸಣ್ಣದಾಗಿ, ಈಗ ಅದನ್ನು ತಿರುಗಿಸಿ ಹಾಕಿ ಮೇಲ್ಗಡೆ ಸ್ವಲ್ಪ ಕೂಡ ಎಣ್ಣೆನ ಹಾಕೋಬೋದು. ನೋಡಿ ಫ್ರೆಂಡ್ಸ್, ಹೋಳಿಗೆ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂಥೇಳಿ ಪರ್ಫೆಕ್ಟಾಗಿ ಬಂದಿದೆ. ಸ್ವಲ್ಪ ಕೂಡ ಇಲ್ಲಿ ಕಟ್ಟಾಗಿಲ್ಲ, ಹರಿದಿಲ್ಲ. ನೋಡಿ ಯಾವ ರೀತಿ ಪರ್ಫೆಕ್ಟಾಗಿ ಹೋಳಿಗೆ ರೆಡಿಯಾಗಿದೆ ಅಂಥೇಳಿ. ಇವಾಗ ಇದನ್ನು ನಾನು ಸರ್ವ್ ಮಾಡಿ ತೋರಿಸ್ತೀನಿ ಶ್ರೀಕರ್ಣಿ ಜೊತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು. ಶ್ರೀಕರ್ಣಿ ಜೊತೆ ತಿಂದು ನೋಡಿ ನೀವು ಕೂಡ ಮಾಡಿಕೊಂಡು. ಇಲ್ಲಿ 2 ಹೋಳಿಗೆ ನಾನಿವಾಗ ರೆಡಿ ಮಾಡಿದ್ದೀನಿ. ಇದನ್ನು ಸರ್ವ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್. ಅದು ಇಲ್ಲಿ ನೋಡಿ ಒಂದು ಬೌಲಲ್ಲಿ ಶ್ರೀಕರ್ಣಿ ಮತ್ತು ಚಪಾತಿನ ಸರ್ವ್ ಮಾಡಿದ್ದೀನಿ. ನೀವು ಕೂಡ ಇದನ್ನು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ದಯವಿಟ್ಟು ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ನಿಶಾ ಕುಕ್ಕಿಂಗ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬಾಯ್.